ಜನರು ಕೋವಿಡ್ ಸಂಕಷ್ಟದಲ್ಲಿರುವ ಕಾಲದಲ್ಲೂ ಜನತೆಗೆ ಕಂಟಕಪ್ರಾಯವಾಗಿರುವ ಹೆಬ್ರೆ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯನ್ನ ಸೇವೆಯಿಂದ ವಜಾ ಮಾಡುವಂತೆ ಹೆಬ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಪೂಜಾರಿ ಆಗ್ರಹಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ವರಂಗ, ಮುದ್ರಾಡಿ ಮತ್ತು ಹೆಬ್ರೆ ಗ್ರಾಮ ಪಂಚಾಯತ್ನಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಳೆದ ಕೆಲವು ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಪಿಡಿಒ ಸದಾಶಿವ ಸರ್ವೇಗರ್ ಕೋವಿಡ್ ಕಾಲದಲ್ಲೂ ಜನತೆಗೆ ತೊಂದರೆಯನ್ನ ನೀಡುತ್ತಿದ್ದಾರೆ. ಹೆಬ್ರೆ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಸಾರ್ವಜನಿಕರ ಅಭಿಪ್ರಾಯ ಪಡೆಯದೆ 30% ವಿಪರೀತ ತೆರಿಗೆ ಹೆಚ್ಚಿಸುತ್ತಿದ್ದಾರೆ. ಆಡಳಿತಾಧಿಕಾರಿ ನೇಮಕಗೊಂಡ ಮೇಲೆ ಮೇಲಾಧಿಕಾರಿಯವರ ಗಮನಕ್ಕೆ ತರದೆ ಪಂಚಾಯತ್ನಲ್ಲಿ ಐಷಾರಾಮಿ ಕಚೇರಿ ಕಟ್ಟಡವನ್ನು ನಿರ್ಮಿಸಿ ಸಾರ್ವಜನಿಕರ ತೆರಿಗೆ ಹಣವನ್ನು ಲೂಟಿ ಮಾಡಿದ್ದಾರೆ. ಕಾರ್ಕಳ ಕ್ಷೇತ್ರದಲ್ಲಿ ಕೆಲವೊಂದು ಅಧಿಕಾರಿಗಳು ಶಾಸಕರ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಜನರಿಗೆ ಬೇರೆ ಪಂಚಾಯಿತಿಗಳಲ್ಲಿ ತೆರಿಗೆಗಳನ್ನು ಕಡಿಮೆ ಮಾಡಿದ್ದಾರೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿಯೇ ಅಥವಾ ಕಾರ್ಕಳ ತಾಲೂಕಿನಲ್ಲಿ ಕಡಿಮೆ ಮಾಡಿದ್ದಾರೆ. ಆದರೆ ಹೆಬ್ರಿ, ಮುದ್ರಾಡಿ, ವರಂಗ ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಗ್ರಾಮಗಳಲ್ಲಿ 5ರಿಂದ 25% ತೆರಿಗೆಯನ್ನು ಹೆಚ್ಚಳ ಮಾಡಿದ್ದಾರೆ. ನೂತನ ಪಂಚಾಯತ್ ಸದಸ್ಯರಿಗೆ ಅರಿವಿಲ್ಲದಂತೆ ಅವರಿಗೆ ಏನು ಒಂದು ಪ್ರಚಾರಗೊಳಿಸದೆ ಇವತ್ತು ಪಂಚಾಯತ್ಗಳಲ್ಲಿ ತೆರಿಗೆಯನ್ನು ಹೆಚ್ಚಳ, ಅದಕ್ಕೆ ಒಂದು ಕ್ರಮ ಇದೆ. ಪಂಚಾಯತಿನಲ್ಲಿ ತೆರಿಗೆ ಹೆಚ್ಚಳ ಮಾಡಬೇಕಾದ್ರೆ ಸಾರ್ವಜನಿಕ ಪ್ರಕಟಣೆ ಮಾಡಬೇಕು. ಹಾಗೆಯೇ ಅದಕ್ಕೆ ಆಕ್ಷೇಪಗಳು ಇದ್ದಲ್ಲಿ ಅದನ್ನು ಚರ್ಚಿಸಿ ಗ್ರಾಮ ಸಭೆ ಕರೆದು ಮಾಡಬೇಕು. ಅದು ಯಾವುದನ್ನು ಮಾಡಲಿಲ್ಲ. ಇವರು ಏಕಾಏಕಿ 5ರಿಂದ 25% ಹಾಕಿದ್ದಾರೆ. ಎಲ್ಲ ಅಂಗಡಿಗಳಿಗೆ ಏನು ಲೈಸೆನ್ಸ್ಗಳಿಗೆ 10 ಪಟ್ಟು 20 ಪಟ್ಟು ಏರಿಸಿದ್ದಾರೆ.